ನನಗೆ ಸಡನ್ನಾಗಿ ನರ್ವ್ಸ್ ವೀಕ್ನೆಸ್ ಎಲ್ಲ ಸ್ಟಾರ್ಟ್ ಆಯಿತು. ನರ್ವ್ಸ್ ವೀಕ್ನೆಸ್ ಯಾವ ಥರ ಅಂತ ಅಂದರೆ, ನನ್ನ ಎಡಗೈ ಶಿವರ್ ಆಗಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅದ್ರ ಜೊತೆಗೆ ಸೋರಿಯಾಸಿಸ್ ಮತ್ತು ಸ್ಕಿನ್ ಅಲರ್ಜೀಸ್ ಎಲ್ಲ ಇತ್ತು. ಇದು ಏನಕ್ಕೆ ಇರ್ಬೋದು ಅಂತ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿದ್ವಿ. ಡಾಕ್ಟ್ರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ವಿ. ಇಂಜೆಕ್ಷನ್ಸ್ ಎಲ್ಲ ಹೇಳಿದ್ರು, ಇದನ್ನು ತೊಗೋಬೇಕು ಅದನ್ನು ತೊಗೋಬೇಕು ಅಂತ. ಬಟ್ ಏನೇ ತೊಗೊಂಡ್ರೂ ಏನೂ ಪ್ರಯೋಜನ ಆಗ್ತಿರ್ಲಿಲ್ಲ. ಎಲ್ಲ ನಾರ್ಮಲ್ ಇದೆ, ಎಲ್ಲ ಟೆಸ್ಟ್ ಮಾಡಿಸಿದ್ರು ಎಲ್ಲ ನಾರ್ಮಲ್ ಇದೆ, ಅಂದ್ರೂ ಈ ಥರ ಎಲ್ಲ ಇಶ್ಯೂಸ್ ಬರ್ತಿದೆ, ಏನಕ್ಕೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಇದನ್ನು ನಾವು ಕೃಪಾ ಮೇಡಮ್ ಅವ್ರಿಗೆ ಹೇಳಿದ್ವಿ. ಅವರು ಇದು ಎಲ್ಲ ಅದೇ ರೀಸನ್ನಿಂದನೇ, ಆ ನೆಗೆಟಿವ್ ಎನರ್ಜಿಯಿಂದನೇ ಇದೆಲ್ಲ ಆಗ್ತಿರೋದು ಅಂತ ಅಂದ್ಬಿಟ್ಟು ಅಶ್ಯೂರೆನ್ಸ್ ಕೊಟ್ಬಿಟ್ಟು ಈ ಪ್ರಾಸೆಸ್ ಸ್ಟಾರ್ಟ್ ಮಾಡಿ ಆಮೇಲೆ ನೀವೇ ನೋಡ್ತೀರಾ ಅಂತ ಹೇಳಿದರು. ಸೊ ಹೀಗೆ ಶುರು ಮಾಡಿದ್ವಿ ನಾವು. ಆ್ಯಂಡ್ ರಿಸಲ್ಟ್ ಯಾವ ಲೆವೆಲ್ಗೆ ಚೇಂಜ್ ಆಯಿತು ಅಂತಂದರೆ, ಇದೊಂಥರ ಮಿರಕಲ್ ಅಂತಲೇ ಹೇಳ್ಬೋದು. ಈಗ ಯಾವ ಥರ ಇದ್ದೀನಿ ಸಿಚುವೇಶನ್ನು ಅಂತಂದರೆ, ಸುಮಾರು ಒಂದು 2 ವರ್ಷಗಳ ಹಿಂದೆಯಿಂದ ನಾನು ಒಂದು ಟ್ಯಾಬ್ಲೆಟು, ಒಂದು ಮೆಡಿಸನ್ನು, ಒಂದು ಸತಿ ಡಾಕ್ಟ್ರ್ ಹತ್ರ ಹೋಗೇ ಇಲ್ಲ. ಅಷ್ಟು ಚೆನ್ನಾಗಿದೆ ಇಮ್ಯುನಿಟಿ. ಆ ನರ್ವ್ಸ್ ವೀಕ್ನೆಸ್ ಎಲ್ಲ ಕಮ್ಮಿ ಆಗಿದೆ, ಹೆಲ್ತ್ ಇಶ್ಯೂಸ್ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಲೋನ್ಸ್ ಎಲ್ಲನೂ ಕ್ಲಿಯರ್ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಒಳ್ಳೆ ಕೆಲಸದಲ್ಲಿದ್ದೀನಿ ಈಗ. ಫ್ಯಾಮಿಲಿ ಜೊತೆ ಒಂಚೂರು ಏನೂ ಮನಸ್ತಾಪಗಳಿಲ್ಲ. ಮುಂಚೆ ತುಂಬ ಕೋಪಗಳೆಲ್ಲ ಬರ್ತಿತ್ತು, ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿತ್ತು, ಒಂದು ಥಿಂಕಿಂಗಲ್ಲಿ ಕ್ಲಾರಿಟಿ ಇರಲಿಲ್ಲ. ಇವಾಗ ಅದು ಒಂಥರ ಡಿಸಿಷನ್ ಏನೇ ತೊಗೊಂಡ್ರೂ ಒಂದು ಸಿನ್ಸಿಯರ್ ಆಗಿರುತ್ತೆ ನನ್ನ ಥಾಟ್ಸು. ಆ ಚೇಂಜಸ್ ಎಲ್ಲ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಮುಂಚೆ ಏನಾಗ್ತಿತ್ತು ಅಂತಂದರೆ, ಏನೇ ಒಂದು ಡಿಸಿಷನ್ ತೊಗೊಂಡ್ರೂ ನನ್ನ ಮೈಂಡಲ್ಲಿ ಒಂಥರ ಯಾಕೆ ಈ ಥರ ಡಿಸಿಷನ್ ತೊಗೊಂಡೆ, ಏನಕ್ಕೆ ಈ ಥರ ಮಾಡಿದೆ ಅಂತ ತುಂಬ ಕ್ವೆಶನ್ಸ್ ಆ್ಯಂಡ್ ತುಂಬ ಓವರ್ ಥಿಂಕಿಂಗ್ ಬರ್ತಿತ್ತು. ಬಟ್ ಇವಾಗ ಆ ಚೇಂಜಸ್ ನೋಡಿದ್ರೆ ನನಗೆ ಈ ಥರ ಮುಂಚೆ ಇದನ್ನ ನಾನು ಅಂತ ಅನ್ನೋ ಲೆವೆಲ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಈ ಥರ ಚೇಂಜಸ್ನ ನಾನು ಡೆಫಿನೆಟ್ಲಿ ಮಿರಕಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆಲ್ಲ ಕಾರಣ ಶ್ರೀಚಕ್ರ ಸಹಿತ ದಕ್ಷಿಣ ನಾಗಕಾಳಿಕಾಮ್ಮ ಹಾಗೂ ಕೃಪಾ ಮೇಡಮ್ ಅವರು. ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು.